ನಾಗೇಗೌಡ ರಾಷ್ಟ್ರೀಯ ಪ್ರಶಸ್ತಿಯನ್ನು, ಇದೊಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಸ್ವೀಕರಿಸೋದಕ್ಕೆ ತಮಿಳುನಾಡಿನಿಂದ ಆಗಮಿಸಿರ್ತಕ್ಕಂಥ ಹಿರಿಯ ಕಲಾವಿದ ಸನ್ಮಾನ್ಯ ಲಕ್ಷ್ಮೀಪತಿಯವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿರತಕ್ಕಂಥ ಕನ್ನಡ ನಾಡಿನ ಶ್ರೇಷ್ಠ ವಿದ್ವಾಂಸರು, ಹಿರಿಯ ಕವಿಗಳು, ನನ್ನ ಮಿತ್ರರು ಆದಂಥ ಸನ್ಮಾನ್ಯ ಎಸ್ ಜಿ ಸಿದ್ದರಾಮಯ್ಯನವರೇ, ಮತ್ತು ಒಬ್ಬ ಕ್ರಿಯಾಶೀಲ ವ್ಯಕ್ತಿಯಾಗಿ ಮತ್ತು ಈ ಸಮಾಜದ ಅರೆಕೊರೆಗಳ ಬಗ್ಗೆ ಅಪಾರವಾದ ಜ್ಞಾನ ಇರುವಂಥವರಾಗಿ ಸಮಾಜ ಸೇವೆಯನ್ನು ಮಾಡಿ, ರೋಗಿಗಳಿಗೆ ಸಮಾಜ ಸೇವೆಯನ್ನು ಮಾಡಿ, ಈಗ ಒಬ್ಬ ಸಜ್ಜನ ವ್ಯಕ್ತಿ ಬೆಂಗಳೂರು ಗ್ರಾಮಾಂತರದ ಒಬ್ಬ ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಎಲ್ಲೋ ರಾಜಕೀಯ ಮುಂದೆ ಒಳ್ಳೆ ದಾರಿಯಲ್ಲಿ ಹೋಗ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ ಇರಬಹುದೇನೋ ಅಂತ ಒಬ್ಬ ಹಿರಿಯರಾದ ಮಂಜುನಾಥ್ ಅವರೇ ಮತ್ತು ನಮ್ಮ ಜಾನಪದ ಪರಿಷತ್ತಿನ ಆಡಳಿತ ಮಂಡಳಿ ಎಲ್ಲ ಸದಸ್ಯರೇ, ಮ್ಯಾನೇಜಿಂಗ್ ಟ್ರಸ್ಟಿಯವರಾದಂಥ ನಾಗೇಗೌಡರ ಮೊಮ್ಮಗನೂ ಆದಂಥ ಆದಿತ್ಯ ನಂಜರಾಜ್ ಅವರೇ ಮತ್ತು ಸಭೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರೇ ಮತ್ತು ಸ್ನೇಹಿತರೆ, ಎಚ್ ಎಲ್ ನಾಗೇಗೌಡರಿಗೆ 100 ವರ್ಷಗಳ ತುಂಬಿದ ಸಂದರ್ಭದಲ್ಲಿ ಪ್ರತಿ ವರ್ಷ ಅವರ ಹೆಸರಿನಲ್ಲಿ ಒಬ್ಬ ಒಳ್ಳೆಯ ಕಲಾವಿದರಿಗೆ, ಹಿರಿಯ ಕಲಾವಿದರಿಗೆ ಒಂದು ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಕೊಡುವ ಮೂಲಕ ಒಂದು ಗೌರವವನ್ನು ನಾಗೇಗೌಡರ ಹೆಸರಿನಲ್ಲಿ ಸಲ್ಲಿಸಬೇಕು ಅಂತಕ್ಕಂಥ ಒಂದು ಯುಕ್ತವಾದಂಥ ತೀರ್ಮಾನವನ್ನು ಮಾಡಿ ಸುಮಾರು ಹಲವು ವರ್ಷಗಳಿಂದ ಈ ರಾಷ್ಟ್ರ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಈಗಾಗಲೇ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಪಕ್ಕದ ಆಂಧ್ರ ಪ್ರದೇಶ ಮತ್ತು ಕೇರಳ ಮತ್ತು ಈಗ ತಮಿಳುನಾಡು, ಇಷ್ಟು ಹೊರಗಡೆಯ ರಾಜ್ಯಗಳಲ್ಲಿರ್ತಕ್ಕಂಥ ಹಿರಿಯ ಕಲಾವಿದರಿಗೆ ಈ ಪ್ರಶಸ್ತಿಯನ್ನು ನೀಡ್ತಾ ಬಂದಿದ್ದೀವಿ. ಕರ್ನಾಟಕದ ಸುಮಾರು 4 ಜನ ಹಿರಿಯರು ಈ ಪ್ರಶಸ್ತಿಗೆ ಈಗಾಗಲೇ ಭಾಜನರಾಗಿದ್ದಾರೆ. ಈ ವರ್ಷ ಯಾರಿಗೆ ಕೊಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದಾಗ ನಾನು ತಮಿಳುನಾಡಿನಲ್ಲಿರ್ತಕ್ಕಂಥ ನನ್ನ ಮಿತ್ರರಾದಂಥ ಜಾನಪದ ತಜ್ಞರನ್ನು ಸಂಪರ್ಕ ಮಾಡಿದೆ. ಅವರು ತೆರಕೂತು ಅನ್ನುವಂಥ ಒಂದು ಕಲೆ, ಅಂದರೆ ನಮ್ಮಲ್ಲಿ ಏನು ಮೂಡಲಪಾಯ ಯಕ್ಷಗಾನ ಅಂತ ಒಂದು ಕಲೆ ಇದೆ, ಅದು ಈಗಾಗಲೇ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಕಲೆ. ಅದೇ ರೀತಿಯಲ್ಲಿ ತಮಿಳುನಾಡಿನಲ್ಲಿ ಈ ತೆರಕೂತು ಅನ್ನುವಂಥದ್ದು ಇದೇ ವರ್ಗಕ್ಕೆ ಸೇರಿದ ಒಂದು ಕಲೆ. ಅಂದರೆ ಪೂರ್ವ ದ್ರಾವಿಡ ಅಂತ ನಾವೇನು ಹೇಳ್ತೀವಿ, ಪ್ರಾಚೀನ ದ್ರಾವಿಡದಲ್ಲಿ ಒಂದೇ ಆಗಿದ್ದಂಥ ಈ ರಂಗಕಲೆಗಳು ನಮ್ಮ ದಕ್ಷಿಣ ಕನ್ನಡದ ಯಕ್ಷಗಾನ ಆಗಿರ್ಬೋದು, ನಮ್ಮ ಮೂಡಲಪಾಯ ಯಕ್ಷಗಾನ ಆಗಿರ್ಬೋದು, ದೊಡ್ಡಾಟ ಆಗಿರ್ಬೋದು, ತಮಿಳುನಾಡಿನ ತೆರಕೂತು ಆಗಿರ್ಬೋದು, ಆಂಧ್ರದ ಬೀದಿ ನಾಟಕಂ ಇರ್ಬೋದು ಮತ್ತು ಕೇರಳದ ಇದೇ ಬಗೆಯ ಅನೇಕ ಕಲೆಗಳಾಗಿವೆ. ಇವೆಲ್ಲವೂ ದ್ರಾವಿಡ ರಂಗಭೂಮಿಯ ಬೇರೆ ಕವಲುಗಳು. ಮತ್ತು ಆ ರೀತಿಯ ಪ್ರಾಚೀನ ರಂಗಭೂಮಿಯ ಒಂದು ಕವಲಾದಂಥ ಈ ತೆರಕೂತು ಕಲೆಯನ್ನು ತಮಿಳುನಾಡಿನಲ್ಲಿ ಉಳಿಸ್ತಾ ಇರ್ತಕ್ಕಂಥ ಒಬ್ಬ ದೊಡ್ಡ ಕಲಾವಿದ ಈ ಲಕ್ಷ್ಮೀಪತಿಯವರು. ಅಂಥ ಒಬ್ಬ ಕಲಾವಿದರ ಪರಿಚಯವನ್ನು ನಮಗೆ ಮಾಡಿಕೊಟ್ಟು ನನ್ನ ಮಿತ್ರರವರು, ಈಗ ಅವರು ವಿದೇಶದಲ್ಲಿದ್ದಾರೆ, ಇದ್ದರೆ ಅವರು ಕೂಡ ಇಲ್ಲಿ ಬರ್ತಿದ್ರು, ಆ ವಿದ್ವಾಂಸರು ಚೆಲ್ಲಪೆರಮಾಳ್ ಅಂತ, ಪಾಂಡಿಚೇರಿ ಸೆಂಟ್ರಲ್ ಯೂನಿವರ್ಸಿಟಿಯ ಹಿರಿಯ ಪ್ರಾಧ್ಯಾಪಕರು, ಈಗ ಅವರು ವಿದೇಶದಲ್ಲಿ ಟ್ಯಾಗೋರ್ ಚೇರ್ನಲ್ಲಿ ಅಲ್ಲಿದ್ದಾರೆ. ಸೊ ಅವರು ಪರಿಚಯ ಮಾಡಿಕೊಟ್ಟು ಇವ್ರನ್ನ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ಅಂಥ ಒಬ್ಬ ಅತ್ಯುತ್ತಮ ಕಲಾವಿದರನ್ನ ಆಯ್ಕೆ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ನನ್ನ ಮಿತ್ರ ಚೆಲ್ಲಪೆರಮಾಳ್ ಅವ್ರನ್ನ ನಾನು ಇಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ. ಎಲ್ಲ ಆತ್ಮೀಯರೇ, ಕರ್ನಾಟಕ ಜಾನಪದ ಪರಿಷತ್ತನ್ನು ಎಚ್ ಎಲ್ ನಾಗೇಗೌಡರು ಕಳೆದ 40 ವರ್ಷಗಳ ಹಿಂದೆ ಹುಟ್ಟುಹಾಕೋದು. ಅವರನ್ನು ಇದೇ ವೇದಿಕೆಯಲ್ಲಿ ಸನ್ಮಾನ ಮಾಡಿ ಅರ್ಪಿಸಿದಂಥ ಆ ಕಾಲಕ್ಕೆ ಸರ್ 1 ಲಕ್ಷ ರೂಪಾಯಿಯನ್ನು ಇಡಿಗಂಟಾಗಿ ಇಟ್ಟು ಒಂದು ಜಾನಪದ ಪರಿಷತ್ತು, ಕರ್ನಾಟಕ ಜಾನಪದ ಟ್ರಸ್ಟ್ ಅಂತ ಒಂದು ಆರಂಭ ಮಾಡಿ ನೋಡಿ, ಯಾರು ಹೇಗೆ ಕೆಲಸ ಮಾಡ್ತಾರೋ ಗೊತ್ತಿಲ್ಲ, ನಮ್ಮ ಜನಪದ ವಿದ್ವಾಂಸರು ಕೂಡ ಇವತ್ತು ಫೀಲ್ಡ್ ವರ್ಕ್ ಮಾಡೋದು ಬಿಟ್ಬಿಟ್ಟಿದ್ದಾರೆ, ಕ್ಷೇತ್ರ ಕಾರ್ಯವನ್ನು ಮಾಡ್ತಾ ಇಲ್ಲ. ಆದರೆ ಎಚ್ ಎಲ್ ನಾಗೇಗೌಡರು ಒಬ್ಬ ಹಿರಿಯ IAS ಅಧಿಕಾರಿಯಾಗಿದ್ದವರು ಮನಸ್ಸು ಮಾಡಿದರೆ ಸದಾಶಿವನಗರದ ಕಡೆಗೆ ಮನೆ ಕಟ್ಕೊಂಡು ಕಟ್ಕೊಂಡು ಐಷಾರಾಮಿಯಾಗಿ ಇರ್ಬೋದಾಗಿತ್ತು. ಆದರೆ ಆ ವ್ಯಕ್ತಿ ಮಾಡೋದು ಅದಲ್ಲ. ಹಳ್ಳಿಯನ್ನು ಸುತ್ತಿ ಹಳ್ಳಿಗಳಿಗೆ ಹೋಗಿ, ಬುಡಕಟ್ಟು ಪ್ರದೇಶಗಳಿಗೆ ಹೋಗಿ ಆ ಜನರ ಹಾಡುಗಳನ್ನು ಸಂಗ್ರಹ ಮಾಡ್ತಾ ಬಂದರು ಮತ್ತು ಆ ಜನರ ಪ್ರದರ್ಶನಗಳನ್ನು ವಿಡಿಯೋ ಮಾಡ್ತಾ ಬಂದರು. ಇವತ್ತು ನಮ್ಮ ಕರ್ನಾಟಕ ಜಾನಪದ ಪರಿಷತ್ತಿನಲ್ಲಿ, ಜಾನಪದ ಲೋಕದಲ್ಲಿ ಸುಮಾರು 250 ಗಂಟೆಗಳು ನೋಡುವಷ್ಟು ವಿಡಿಯೋ, 1400 ಗಂಟೆಗಳು ಕೇಳುವಷ್ಟು ಆಡಿಯೋ ನಮ್ಮಲ್ಲಿದೆ. ಈ ಮೂಲಕ ಇಡೀ ನಮ್ಮ ಗ್ರಾಮೀಣ ಸಂಸ್ಕೃತಿಯನ್ನು ಜಾತ್ಯತೀತವಾಗಿ, ಇಡೀ ನಮ್ಮ ಗ್ರಾಮೀಣ ಸಂಸ್ಕೃತಿಯನ್ನು ಉಳಿಸುವ ಮತ್ತು ಬೆಳೆಸುವ
ಒಂದು ಸಾರ್ಥಕ ಕೆಲಸವನ್ನು ಎಚ್ ಎಲ್ ನಾಗೇಗೌಡರು ಮಾಡಿದ್ರು. ಅಂಥ ಎಚ್ ಎಲ್ ನಾಗೇಗೌಡರು ಇದೆಲ್ಲ ಹೀಗೆ ಇದ್ದರೆ ಸಾಕಾಗಲ್ಲ, ಇನ್ನೇನೋ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿ ನಮ್ಮ ಜಾನಪದ ಲೋಕವನ್ನು ಸುಮಾರು 15 ಎಕರೆ ಪ್ರದೇಶದಲ್ಲಿ ಆರಂಭ ಮಾಡಿದ್ರು. ಇವತ್ತು ಜಾನಪದ ಲೋಕ ಸರ್ ಇವತ್ತು ನಿಜವಾಗೂ ಒಂದು ಹೆಮ್ಮೆ ನಮ್ಮೆಲ್ಲರಿಗೂ. ಅದಕ್ಕೆ ವಿಶ್ವಸಂಸ್ಥೆಯ ಯುನೆಸ್ಕೋ ಮಾನ್ಯತೆ ದೊರೆತಿದೆ. ಆದರೆ ದುರದೃಷ್ಟ ಏನು ಅಂದರೆ, ಒಂದು ಯುನೆಸ್ಕೋ ಮಾನ್ಯತೆ ದೊರೆತಿರ್ತಕ್ಕಂಥ ಇಂಥ ಒಂದು ದೊಡ್ಡ ಸಂಸ್ಥೆಗೆ ಸರ್ಕಾರಗಳಾಗಲಿ ಬೇರೆ ಯಾರೇ ಆಗಲಿ ಒಂದು ಆರ್ಥಿಕ ಸಹಾಯವನ್ನು ಮಾಡಬೇಕು ಅನ್ನುವ ಉದಾರ ಮನಸ್ಸು ಇಲ್ಲದೇ ಇರೋದು ಭಾಳ ವಿಷಾದನೀಯವಾದಂಥದ್ದಿದೆ. ಇಂಥ ಒಂದು ಸಂಸ್ಥೆಯನ್ನು ನಾವು ಹೇಗೆ ಉಳಿಸ್ಕೋಬೇಕು ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ. ಅಂಥ ಸ್ಥಿತಿಯಲ್ಲಿ ನಾವಿದ್ದೀವಿ. ಆ 15 ಎಕರೆ ಪ್ರದೇಶಕ್ಕೆ ಮೊನ್ನೆ ತಾನೇ ಕಳ್ಳರು ನುಗ್ಗಿ ನಮ್ಮ ಗೆಸ್ಟ್ ಹೌಸಲ್ಲಿ ಇದ್ದಂಥ ಅನೇಕ ಇದನ್ನು ದೋಚಿಕೊಂಡು ಹೋದರು. ಆದರೆ ಇಂಥ ಒಂದು ಸಂಸ್ಥೆಗೆ ಒಂದು ಕಾಂಪೌಂಡ್ ಇಲ್ಲ, ಒಂದು ಕಾಂಪೌಂಡ್ ಕೂಡ ಇಲ್ಲದೆ ಇರುವಂಥ ಸ್ಥಿತಿಯಲ್ಲಿ ನಾವಿದ್ದೀವಿ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ನಾನು ಸರ್ಕಾರವನ್ನು ಕೇಳ್ಕೊಳ್ತೀನಿ ಮತ್ತು ನಮ್ಮ ಸಂಸದರಾದಂಥ ಸನ್ಮಾನ್ಯ ಡಾಕ್ಟರ್ ಮಂಜುನಾಥ್ ಅವರನ್ನು ಕೇಳ್ಕೊಳ್ತೀನಿ, ನಮ್ಮ ಜೊತೆಗೆ ದಯಮಾಡಿ ತಾವೆಲ್ಲರೂ ನಿಲ್ಲಬೇಕು ಸರ್, ನಿಲ್ಲಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮ ಆದಿಚುಂಚನಗಿರಿ ನಮ್ಮ ವಿಜಯನಗರದ ಶಾಖೆಯ ಮಠಾಧೀಶರಾದಂಥ ಪೂಜ್ಯ ಶ್ರೀ ಸ್ವಾಮೀಜಿಯವರು ಬರ್ತಾ ಇದ್ದಾರೆ, ದಯಮಾಡಿ ಬರಬೇಕು. ಇವತ್ತು ಕಾರ್ತಿಕ ಸೋಮವಾರ ಇತ್ತು, ಇಲ್ಲಾಂದ್ರೆ ಅವ್ರು ಭಾಳ ಬೇಗ ಬರ್ತಾಯಿದ್ರು. ಕಾರ್ತಿಕ ಸೋಮವಾರ ಇದ್ದರಿಂದ ಅನೇಕ ಪೂಜಾ ವಿಧಿಗಳಲ್ಲಿ ಪಾಲ್ಗೊಂಡು ಈಗ ಬಂದಿದ್ದಾರೆ ಅವರು. ಅವ್ರಿಗೆ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೀನಿ. ಸೊ ಎಲ್ಲ ಸ್ನೇಹಿತರೆ, ಈ ರೀತಿಯ ಒಂದು ಕೆಲಸವನ್ನು ಮಾಡ್ತಿರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಸಂಸ್ಕೃತಿಯನ್ನು ಉಳಿಸುವ ಎಲ್ಲ ಕೆಲಸವನ್ನು ಮಾಡ್ತಿರ್ತಕ್ಕಂಥ ನಾಗೇಗೌಡರ ಕನಸುಗಳನ್ನು ಈಗಲೂ ಕೂಡ ಹೇಗೋ ಎಷ್ಟರ ಮಟ್ಟಿಗೆ ಸಾಧ್ಯ ಅಷ್ಟರ ಮಟ್ಟಿಗೆ ಆ ಕನಸುಗಳನ್ನು ನೆನಸು ಮಾಡುವ ರೀತಿಯಲ್ಲಿ ನಾನಾಗಲಿ ಮತ್ತು ಆದಿತ್ಯ ನಂಜರಾಜ್ ಅವರಾಗಲಿ ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಾಗಲಿ ಇವರೆಲ್ಲರೂ ಮಾಡ್ತಾ ಇದ್ದಾರೆ. ಅವರೆಲ್ಲರ ಸಹಕಾರವನ್ನು ಮತ್ತೆ ನಾನು ಕೋರ್ತೀನಿ. ಮತ್ತು ಇವತ್ತಿನ ಈ ಸಮಾರಂಭಕ್ಕೆ ಹಿರಿಯ ಜಾನಪದ ವಿದ್ವಾಂಸರಾದ ಸಂಧ್ಯಾ ರೆಡ್ಡಿ ಅವರು ಬಂದಿದ್ದಾರೆ, ಮತ್ತು ಕುರುಬಾ ಬಸವರಾಜ್ ಅವರು ಬಂದಿದ್ದಾರೆ, ಮೀರಾಸಭೆಯಲ್ಲಿ ಶಿವಣ್ಣ ಅವರು ಬಂದಿದ್ದಾರೆ, ಮತ್ತು ಇದೇ ರೀತಿ ಅನೇಕರು ಬಂದಿದ್ದಾರೆ, ಕಲಾವಿದರು ಬಂದಿದ್ದೀರಿ, ವಿದ್ಯಾರ್ಥಿಗಳು ಬಂದಿದ್ದೀರಿ. ನಿಮ್ಮೆಲ್ಲರನ್ನು ನಾನು ಜಾನಪದ ಪರಿಷತ್ತಿನ ಪರವಾಗಿ ಮತ್ತೊಮ್ಮೆ ಸ್ವಾಗತ ಮಾಡ್ತಾ, ನಮ್ಮ ಜಾನಪದ ಪರಿಷತ್ತಿನ ಜೊತೆಗೆ ತಾವೆಲ್ಲರೂ ನಿಲ್ಲಬೇಕು ಮತ್ತು ಈ ಗ್ರಾಮೀಣ ಸಂಸ್ಕೃತಿಯನ್ನು ಪೋಷಿಸ್ತಕ್ಕಂಥ ಈ ಸಂಸ್ಥೆಯನ್ನು ತಾವೆಲ್ಲರೂ ಸೇರಿ ಕಟ್ಟಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.